ದೊಡ್ಡಮನೆ ಗುಡಿ ವಿನಯ್ ರಾಜ್ಕುಮಾರ್ ಅವರು ಅಭಿನಯಿಸ್ತಿರುವಂತಹ ಅಂದೊಂದಿತ್ತು ಕಾಲ ಚಿತ್ರದ ಈಗಾಗಲೇ ಒಂದು ಸಾಂಗ್ ಕೇಳಿರ್ತೀರಾ, ಹಿಟ್ ಕೂಡ ಆಗಿರೋವಂಥದ್ದು. ಮತ್ತೊಂದು ಸಾಂಗ್ ಈಗ ರಿಲೀಸ್ ಆಗಿರೋವಂಥದ್ದು. ಸೊ ಈ ಕುರಿತು ಮಾತನಾಡಿಸೋದಕ್ಕೆ ವಿನಯ್ ಅವರೇ ನಮ್ಮೊಟ್ಟಿಗಿದ್ದಾರೆ. ವಿನಯ್ ಜಿ, ಪೋಸ್ಟ್ರಲ್ಲಿ ಇರ್ಬೋದು, ಸಾಂಗಲ್ಲಿರ್ಬೋದು, ಆ ಲುಕ್ಕೇ ಬೇರೆ ಇದೆ, ಇಲ್ಲಿ ಬಿಯರ್ಡ್ ಇರೋವಂಥದ್ದು. ಪರ್ಸ್ನಲಿ ನಿಮ್ಗೆ ಯಾವ್ದು ಇಷ್ಟ? ನಂಗೆ ಎರಡೂ ಇಷ್ಟ. ನಂಗೆ ಅದಷ್ಟು ಮ್ಯಾಟ್ರ್ ಆಗಲ್ಲ. ಬಿಯರ್ಡ್ ಇರಲಿ ಬಿಯರ್ಡ್ ಇಲ್ಲದೆ ಇರಲಿ, ಎರಡೂ ಇಷ್ಟ. ಮುಂಗಾರು ಮಳೆಯಲ್ಲಿ ಆ ಸಾಂಗ್ ಹಿಟ್ ಆದ ಬೆನ್ನಲ್ಲೇ ಈಗ ಈ ಸಾಂಗ್ ತುಂಬ ನಿರೀಕ್ಷೆ ಇರೋವಂಥದ್ದು. ಏನಾದರೂ ಆ ಒಂದು ಜವಾಬ್ದಾರಿ ಅನ್ನುವಂಥದ್ದು ಜಾಸ್ತಿ ಆಗುತ್ತಾ, ಹೇಗೆ ಅಂತ? ಜವಾಬ್ದಾರಿ ಅಂದರೆ ಖುಷಿ ಆಗುತ್ತೆ. ಯಾಕಂದರೆ ಫಸ್ಟ್ ಸಾಂಗ್ ತುಂಬ ಜನಕ್ಕೆ ಇಷ್ಟ ಆಗಿದೆ. ತುಂಬ ಜನ ಅದನ್ನ ತುಂಬ ಎಂಜಾಯ್ ಮಾಡಿದ್ದಾರೆ. ಸೊ ಅದು ನಮ್ಮ ಸಿನಿಮಾಗೆ ತುಂಬ ಇಂಪಾರ್ಟೆಂಟ್. ಅದೇ ರೀತಿ ಎರಡನೇ ಸಾಂಗ್ ನನಗೆ ತುಂಬ ಇಷ್ಟ. ಈ ಸಾಂಗ್ ಕೂಡ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಈ ಸಾಂಗಲ್ಲಿರೋ ಆ ಮ್ಯಾಟರ್ ಇರ್ಬೋದು, ಸಾಂಗ್ ಕೇಳೋಕ್ಕಿರ್ಬೋದು, ಆಮೇಲೆ ಸಾಂಗ್ದು ವಿಜುವಲ್ಸ್ ಇರ್ಬೋದು, ಎಲ್ಲ ತುಂಬ ಅಪೀಲಿಂಗ್ ಆಗಿದೆ. ಸೊ ಇದು ತುಂಬ ಜನಕ್ಕೆ ಅಪೀಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಯೂಶ್ವಲಿ ವಿನಯ್ ಅವರು ಸ್ಕ್ರಿಪ್ಟನ್ನ ಯಾವ ರೀತಿ ಚೂಸ್ ಮಾಡ್ತಾರೆ ಅನ್ನೋಂಥ ಒಂದು ಪ್ರಶ್ನೆ. ಸ್ಕ್ರಿಪ್ಟನ್ನ ಏನು ರೀತಿಗಳಿಲ್ಲ. ಈಗ ಕೇಳಿದ ತಕ್ಷಣ ಅದು ನಂಗೆ ಕಾಡಬೇಕು. ಯಾವುದೇ ಸ್ಕ್ರಿಪ್ಟ್ ತುಂಬ ಕಾಡಿದ್ರೆ ಆ ಸ್ಕ್ರಿಪ್ಟ್ಗೆ ಓಕೆ ಅಂತೀನಿ, ಇಲ್ಲ ಅಷ್ಟೇ. ಆ ಥರ ಸ್ಪೆಸಿಫಿಕೇಷನ್ಸ್ ಏನು ಇಲ್ಲದೆ ಕೇಳ್ತೀನಿ ನಾನು. ಇನ್ನು ಈ ಪಾತ್ರಕ್ಕೋಸ್ಕರ ನೀವು ತೂಕ ಇಳಿಸಿದ್ರಿ ಅಂತ ಕೇಳ್ಪಟ್ಟೆ. ಎಷ್ಟು ತೂಕ ಇದ್ರಿ, ಎಷ್ಟು ಇಳಿಸಿದ್ರಿ, ಹೇಗಾಯಿತು? ಏನೋ ಡಯಟ್ ಏನಾದರೂ ಮಾಡಿದ್ರಾ, ಹೇಗೆ? ನನಗೂ ಅಷ್ಟು ಎಷ್ಟು ತೂಕ ಇದೆ, ಎಷ್ಟು ಕಾದೆ ಅಂತ ಗೊತ್ತಿಲ್ಲ. ಬಟ್ ಈ ಕ್ಯಾರೆಕ್ಟರ್ಗೆ ಏನು ಬೇಕಾಗಿತ್ತು ಅಷ್ಟು ಇಳಿಸಿದ್ದೆ. ಸೊ ಡೈರೆಕ್ಟರ್ ಹೇಳಿದ್ರು ಈ ಥರ ಕಾಣಬೇಕಾಯಿತು ಅಂತ. ಸೊ ಅದಕ್ಕೋಸ್ಕರ ವೇಟ್ ಇಳಿಸಿದ್ದೆ ಅಷ್ಟೇ. ಇನ್ನು ಅದಿತಿ ಪ್ರಭುದೇವ ಅವ್ರ ಜೊತೆ ಈಗಾಗಲೇ ಒಂದು ಹಾಡಲ್ಲಿ ಹಿಟ್ ಆಗಿರೋವಂಥದ್ದು. ಇದೀಗ ನಿಶಾ ಅವರು ಕೂಡ. ಸೊ ಅವರು ಈ ಹಿಂದೆ ಸಹ ಧಾರಾವಾಹಿಯಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಇದ್ದಂಥವ್ರು. ನಿಮ್ಮ ಜೊತೆ ಆ್ಯಕ್ಟ್ ಮಾಡಿದ್ದು ಖುಷಿ ಆಯಿತು. ಒಂದು ರೀತಿ ದೊಡ್ಡ ಮನೆ ಯಾವುದೇ ಇರಲಿ, ಆ್ಯಕ್ಟರ್ ಇರಬಹುದು, ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ರೆ ಒಂದು ರೀತಿ ಲಕ್ಕಿ ಅನ್ನೋವಂಥದ್ದು. ನೆಕ್ಸ್ಟ್ ಪ್ರಾಜೆಕ್ಟ್ ಅವರಿಗೆಲ್ಲ ತುಂಬ ಲಕ್ಕಿಯಾಗಿ ಬರೋವಂಥದ್ದು ಅವ್ರು ಹೇಳ್ಕೊಂಡ್ರು. ಸೊ ಎಷ್ಟು ಖುಷಿ ಅನಿಸುತ್ತೆ ನಿಮಗೆ ಅಂತ? ಇಲ್ಲ, ಅವರು ಈ ಸಿನಿಮಾ ಮಾಡೋಕ್ಕಿಂತ ಮುಂಚೆನೇ ಅವ್ರ ಸೀರಿಯಲ್ ತುಂಬ ಫೇಮಸ್ ಇತ್ತು. ಆಮೇಲೆ ಅವರು ಮುಂಚೆನೇ ಸಿನಿಮಾಕ್ಕಿಂತ ಮುಂಚೆನೇ ತುಂಬ ಎಲ್ಲ ಕಡೆ ತುಂಬ ಮನೆಯಲ್ಲಿ ರೀಚ್ ಆಗಿದ್ರು. ಅವ್ರ ಫೇಸ್ ಇರ್ಬೋದು, ಇಲ್ಲ ಆಮೇಲೆ ಅವರ ಸೀರಿಯಲ್ ಇರ್ಬೋದು. ಸೊ ಅವರು ಇಲ್ಲಿ ಬರೋಕ್ಕಿಂತ ಮುಂಚೆನೇ ಒಂದು ಫೇಮಸ್ ಆ್ಯಕ್ಟರ್ ಆಗಿದ್ದರು. ಸೊ ಇದರಿಂದ ಇನ್ನೂ ಹೆಚ್ಚು ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ ಅಷ್ಟೇ. ಕೊನೆಯದಾಗಿ ಸಿಟಿ ಲೈಟ್ಸ್ ಸಿನಿಮಾ ಎಲ್ಲಿವರೆಗೂ ಬಂತು, ಹೇಗೆ ಅಂತ? ಸಿಟಿ ಲೈಟ್ಸ್ ಸಿನಿಮಾ ಈಗ ಶೂಟಿಂಗ್ ನಡೀತದೆ. ಒಂದು ಅರ್ಧ ಮುಗ್ದಿದೆ, ಇನ್ನೊಂದಷ್ಟು ಇದೆ. ಆದಷ್ಟು ಬೇಗ ಅದನ್ನು ಮುಗಿಸಿ ಅದ್ರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಕೊಡ್ತೀನಿ. ಥ್ಯಾಂಕ್ ಯು. ಸೊ ಇದಿಷ್ಟು ವಿನಯ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಧನುಷ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.